ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಒಂದೇ ಒಂದು ಮಾತು ನೆನಪಲ್ಲಿಟ್ಕೊಳ್ಳಿ, ಮೇಘನಾಥ್ ಅಂಥವರನ್ನೇ ಬಿಟ್ಟಿಲ್ಲ ಅಂದಮೇಲೆ ನಿಮ್ಮಲ್ಲಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಕಳಿಸ್ಬಹುದು. ಮೇಘನಾಥ್ ಅವ್ರನ್ನ ಜೈಲಲ್ಲಿ ನೋಡ್ಕೊಂಡು ಬಂದೆ. ಅವರು ಇವ್ರಿಗೆಲ್ಲ ಸಂದೇಶ ಕಳಿಸಿದ್ದಾರೆ. ಈ ಸಂದೇಶದಿಂದ ನಿನ್ ಜೀವನನೇ ಬದಲಾಗತ್ತೆ ಭೀಮರಾವ್ ಅಂಬೇಡ್ಕರ್. ನೀವೇ ಹೇಳ್ರಪ್ಪ, ಈ ಭೀಮನ್ ನೋಡ್ ಭಯ ಪಡ್ತೀರಾ ಇಲ್ಲ ಮೇಘನಾಥ್ ಅವ್ರ ವಿಷಯಕ್ಕೆ ಪ್ರತೀಕಾರ ಬಯಸ್ತೀರಾ? ಈ ಭೀಮರಾವ್ಗೆಲ್ಲ ಯಾರು ಹೆದರ್ತಾರೆ? ಹೋಗು, ನೀನು ಇವ್ರ ಹತ್ರ ಮಾತಾಡೋದಿದೆ ನಂಗೆ. ಹೋಗು. ಮೇಘನಾಥ್ ಅವರು ಹೇಳಿದ್ದನ್ನ ಹೇಳ್ತೀನಿ ಕೇಳಿ. ಮೇಘನಾಥ್ ಅವ್ರನ್ನ ಜೈಲಲ್ಲಿ ನೋಡ್ಕೊಂಡು ಬಂದೆ. ಅವರು ಇವ್ರಿಗೆಲ್ಲ ಸಂದೇಶ ಕಳಿಸಿದ್ದಾರೆ. ಈ ಸಂದೇಶದಿಂದ ನಿನ್ ಜೀವನನೇ ಬದಲಾಗತ್ತೆ ಭೀಮರಾವ್ ಅಂಬೇಡ್ಕರ್. ಒಂದ್ ವೇಳೆ ಈ ಕೆಲಸ ಸರಿಯಾಗಾದ್ರೆ ಆ ಭೀಮ ಮುಂಬೈ ಬಿಟ್ಟು ಹೋಗ್ಲೇಬೇಕಾಗತ್ತೆ. ಅಲ್ಲದೆ ಮೇಘನಾಥ್ ಅವ್ರನ್ನು ಜೈಲಿಂದ ಹೊರಗೆ ಕರ್ಸೋದು ಸುಲಭ ಆಗುತ್ತೆ. ಹಾಗಾದ್ರೆ ಹಾಗೆ ಮಾಡೋಣ. ಮೇಘನಾಥ್ ಅವ್ರು ಹೇಳ್ದಂಗೆ ಕೊನೆ ಅವಕಾಶ ಇದು. ನಾವು 2 ಗುಂಪುಗಳಾಗಿ ಅಲ್ಲಿಗೆ ಹೋಗೋಣ. ಬನ್ನಿ ಹೋಗೋಣ. ಇದು ಚೆನ್ನಾಗಿರೋದು. ಮೇಘನಾಥ್ ಅವ್ರ ಪ್ರತಿನಿಧಿ ಆಗಿರೋದಕ್ಕೆ ಖುಷಿ ಆಗ್ತಿದೆ. ಹೀಗೆ ನಿಂತ್ಕೊಳ್ಳೋದೇ ಒಂಥರ ಹೆಮ್ಮೆ ಕೊಡ್ತಿದೆ. ಇಲ್ಲ ಜೀಜಾಬಾಯ್, ಹೆಮ್ಮೆ ಅಲ್ಲ, ಇದು ಭ್ರಮೆ. ನೀವು ಹೀಗೆ ಹೇಳ್ತಿರೋ ಉದ್ದೇಶ ಮಾವ ಕೊಡೋ ಆದೇಶನ ಇವರು ಪಾಲಿಸ್ತಿದ್ರು, ಈಗ ನಿಮ್ಮ ಆದೇಶ ಪಾಲಿಸ್ತಿದ್ದಾರೆ ಅಂತಲ್ವಾ? ಆದರೆ ಈ ಹುಂಬತನ ಬೇಡ, ಎಲ್ಲ ನಾನೇ ನಿರ್ಧಾರ ಮಾಡ್ತೀನಿ ಅನ್ನೋದು. ನಮ್ಮ ತಂದೆಯವರಿಂದ ಕಲಿಬೇಕು. ಹೀಗೆ ಮೆರೆದು ಹೋಗಿ ಜೈಲ್ ಸೇರಿದ್ರು. ಅದೇ ತಪ್ಪನ್ನ ನೀವೀಗ ಮಾಡ್ತಿದ್ದೀರಾ ನೋಡಿ. ಈ ಮನಸ್ಥಿತಿಯಲ್ಲಿ ಯಾರೇ ಇದ್ರು ಕೊನೆಗೆ ಸೇರೋದು ಜೈಲ್ಗೆನೆ. ನಾನ್ ಜೈಲ್ ಹೋಗಲ್ಲ. ನಿನ್ ಸ್ನೇಹಿತ ಆ ಭೀಮರಾವ್ ತುಂಬಾ ದಿನ ಈ ಬೊಂಬೈನಲ್ಲಿ ಇರಕ್ಕಾಗಲ್ಲ. ಈ ಜೀಜಾಬಾಯಿ ಎಲ್ಲಿ ಹೋದ್ಲು? ಏನಾದರೂ ಕೋಪದಲ್ಲಿ ಹೊರಟೋದ್ರಾ? ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ? ಸಾವಿನ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ? ಬನ್ನಿ ಹೋಗಿ ಹುಡ್ಕೋಣ. ಅದರ ಅವಶ್ಯಕತೆ ಇಲ್ಲ. ಅವ್ರು ಆರಾಮಾಗೇ ಇದ್ದಾರೆ. ವಿನಾಕಾರಣ ನೀವು ಗಾಬರಿ ಪಡಬೇಡಿ.
ಜಿಜಾಬಾಯಿಲಿ ಇನ್ನೇನು ಬರ್ಬೋದು. ಎಲ್ಲಿ ಹೋಗಿದ್ದಾರೆ ಅವರು? ರಮಾ, ನಾನೀ ಸೀರೆ ಕೊಟ್ಟು ಹೋಗೋಣ ಅಂತ ಬಂದೆ. ನಾನೀಗ ಮತ್ತೆ ಕೆಲಸ ಹುಡ್ಕೋದಕ್ಕೆ ಹೋಗ್ತೀನಿ. ಬರ್ತೀನಿ. ಅಷ್ಟು ಸುಲಭ ಅನ್ಕೋಬೇಡ. ಇವತ್ತು 2ನೇ ಸಲ ನಿನ್ನೆದ್ರಿಗೆ ಬರ್ತಿರೋದು ನಾನು. ಯಾಕಂದ್ರೆ ನಾನು ಯಾರ ಸಹಾಯದ ಮೇಲೂ ನಿಂತಿಲ್ಲ. ಯಾರು ತಾನೇ ಸಹಾಯ ಮಾಡ್ತಾರೆ? ಎಲ್ಲರೂ ಪಕ್ಷ ಬದಲಾಯಿಸ್ತಾರೆ. ಅದಕ್ಕೆ ನಾನೇ ನೇರವಾಗಿ ಎದುರಾಳಿ ಮುಂದೆ ನಿಂತಿದ್ದೀನಿ. ನಾನು ಇಲ್ಲಿವರೆಗೂ ಯಾವತ್ತೂ ನಿಮ್ಮನ್ನ ನನ್ನ ಎದುರಾಳಿ ಅಂತ ಭಾವಿಸಿಲ್ಲ, ಮುಂದೇನು ಭಾವಿಸೋದಿಲ್ಲ. ಇವ್ರಿಗೇನು ಹೇಳಲಿಲ್ವಾ ನಾನು ನಿನ್ಗೆಲ್ ಸಿಗ್ದೆ ಅಂತ? ಇರ್ಲಿ, ನಾನೇ ಹೇಳ್ತೀನಿ. ಮೇಘನಾಥ್ ಅವ್ರನ್ನ ನೋಡಕ್ ಹೋಗಿದ್ದೆ ಜೈಲ್ ಹತ್ರ. ಅವರು ಒಂದು ಸಂದೇಶ ಹೇಳಿ ಕಳಿಸಿದ್ರು. ಅದನ್ನ ತಲುಪಿಸೋದಕ್ಕೆ ಹೋಗಿದ್ದೆ. ಏನ್ ಸಂದೇಶ? ನಿಂಗೆ ಯಾಕೆ ಹೇಳಬೇಕು? ನನ್ನ ಕಡೆ ಇದೆಯಾ ನೀನು ಎಲ್ಲ ಹೇಳೋದಕ್ಕೆ? ಜಿಜಾಬಾಯಿ, ಇಷ್ಟೊಂದು ಕೆಳಗಿಳಿಬೇಕಾ ನೀನು? ಏನ್ ಮಾಡ್ಲಿ, ಈ ಮನೇಲಿ ಒಬ್ಬಂಟಿ ಆಗೋದ್ನಲ್ಲ, ಹೊರಗೆ ಸ್ನೇಹಿತರನ್ನ ಮಾಡ್ಕೊಳ್ಬೇಕಾಯ್ತು. ಏನಂತ ಸಂದೇಶ ಕಳಿಸಿರ್ಬೋದು ಮೇಘನಾಥ್ ಅವರು? ನೀವು ಬೊಂಬೈ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತೀರಾ? ಹೌದು. ಏನ್ ಮಾಡ್ತೀರಾ? ಏಯ್, ನಡಿಯೋ. ಬಿಡ್ರೋ, ನಡಿ ಅನ್ನಲ್ಲ. ಏಯ್, ನಡಿಯೋ. ಏಯ್ ಬಿಡ್ರ, ಏಯ್, ನಡಿಯೋ. ಯಾಕೋ ಎಲ್ಲಿ ಏಯ್, ಹೋಗ್ತೀರಾ? ಬಾರೋ. ಏಯ್ ಬಿಡ್ರ. ಏಯ್, ನಡಿ. ಸರ್, ತುಂಬಾ ಕಡೆಯಿಂದ ನಮ್ಗೊಂದು ಸುದ್ದಿ ಬರ್ತಿದೆ. ಅಧಿಕಾರಿಗಳನ್ನ ಮತ್ತೆ ಕಾರ್ಮಿಕರನ್ನ ಅಪಹರಣ ಮಾಡ್ತಿದ್ದಾರೆ. ಏನು? ಯಾರು ಮಾಡ್ತಿರೋದು? ಸುಳಿವು ಸಿಕ್ಕಿದ್ಯಾ? ಇಲ್ಲ ಸರ್, ನಾವು ತನಿಖೆ ಮಾಡ್ತಾ ಇದ್ದೀವಿ. ಮೇಘನಾಥ್ ಅವ್ರು ಹೇಳಿದ್ರು ಅಧಿಕಾರಿ ಕಾರ್ಮಿಕರನ್ನ ಅಪಹರಣ ಮಾಡ್ಬೇಕಂತೆ. ಆಮೇಲೆ ಎಲ್ಲರೂ ಬೇಡಿಕೆ ಇಡ್ಬೇಕಂತೆ, ಮೇಘನಾಥ್ ಅವ್ರನ್ನ ಬಿಡುಗಡೆ ಮಾಡಿ, ನಮ್ಮ ನಾಯಕರನ್ನ ಬಿಡುಗಡೆ ಮಾಡಿ ಅಂತ. ಅದನ್ನ ನಾವು ಮೇಲಧಿಕಾರಿಗಳಿಗೆ ತಿಳಿಸ್ತೀವಿ. ಅವ್ರ ಹತ್ರ ಆರ್ಡರ್ ತಗೊಳ್ತೀವಿ, ನಮ್ಮ ಪರವಾಗಿ. ಸರ್, ಎಲ್ರೂ ಮೇಘನಾಥ್ ಅವ್ರನ್ನ ಅಂದ್ರೆ ಅವ್ರ ನಾಯಕರನ್ನ ಬಿಡುಗಡೆ ಮಾಡಿ ಅಂತಿದ್ದಾರೆ. ಆಗ್ಲಿ, ಮೇಲಧಿಕಾರಿಗಳ ಹತ್ರ ಮಾತಾಡ್ತೀನಿ. ಮೇಘನಾಥ್ ಅವ್ರನ್ನ ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ, ಮೇಘನಾಥ್ ಅವ್ರನ್ನ ಬಿಡುಗಡೆ ಮಾಡಿ, 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 ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ, ಮೇಘನಾಥ್ ಅವ್ರನ್ನ ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ, ಮೇಘನಾಥ್ ಅವ್ರನ್ನ ಬಿಡುಗಡೆ ಮಾಡಿ. ಭೀಮಾ, ಅಪ್ಪನ ಕಡೆಯವರು 13 ಸರ್ಕಾರಿ ಅಧಿಕಾರಿಗಳನ್ನ ಕಾರ್ಮಿಕರನ್ನ ಒತ್ತೆಯಾಳಾಗಿಟ್ಕೊಂಡು ಈ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ.
ಇನ್ಸ್ಪೆಕ್ಟರ್ ಇಷ್ಟಕ್ಕೆ ಸುಮ್ಮನಾಗೋ ಅಂಥವ್ರಲ್ಲ. ಸರ್, ನಮ್ಮ ವರದಿ ಪ್ರಕಾರ ಮೇಘನಾಥ್ ಅವ್ರನ್ನ ಬಂಧಿಸಿರುವ ಪ್ರತಿಯಾಗಿ ಮೇಲ್ಜಾತಿಯವರು ಕೀಳ್ ಜಾತಿಯವ್ರ ಜನದ ಮೇಲೆ ಹಲ್ಲೆ ಮಾಡ್ಬೋದು, ದಂಗೆ ಹೇಳ್ಬೋದು. ಅದಕ್ಕೆ ಒಂದು ಸಜೆಷನ್ ಇದೆ. ಹೇಳೋ. ಸಜೆಷನ್ ಏನಂದ್ರೆ ಮೇಘನಾಥ್ ಅವ್ರನ್ನ ಬೊಂಬೈಯಿಂದ ಶಿಫ್ಟ್ ಮಾಡೋದು, ಬರೋಡಾದ ಮಹಾರಾಜರಿಗೆ ಭೀಮನ್ನ ಕರ್ಸಕ್ಕೆ ಶಿಫಾರಸ್ ಮಾಡೋದು. ಆಗಿಲ್ಲಿ ಶಾಂತಿ ನೆಲೆಸುತ್ತೆ. ಬರೋಡಾದ ರಾಜ ಭೀಮ್ರಾವ್ನ ಯಾಕೆ ಕರೆಸ್ಕೋಬೇಕು? ಅದಕ್ಕೆ ಕಾರಣ ಏನಂದ್ರೆ ಬರೋಡಾದ ರಾಜರಿಗೂ ಭೀಮ್ರಾವ್ಗೂ ಒಂದು ಒಪ್ಪಂದ ಇದೆ. ಭೀಮ್ರಾವ್, ಭೀಮ್ರಾವ್, ನಮಸ್ತೆ. ಭೀಮ್ರಾವ್, ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಬರೋಡಾದ ಮಹಾರಾಜರು ನಿನ್ನನ್ನು ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಅದು ಅಲ್ಲದೆ ಬೊಂಬೈನಲ್ಲಿ ನಿಂಗೆ ಸುರಕ್ಷತೆ ಇಲ್ವಂತೆ. ಅದಕ್ಕೆ ಆದಷ್ಟು ಬೇಗ ಹೊರಡು. ಆದರೆ ಸಾಹೇಬ್ರೆ, ಇದ್ದಕ್ಕಿದ್ದಾಗೆ ಹೇಳಿದ್ರೆ ಭೀಮಾ ಇಲ್ಲೇ ಆರಾಮಾಗಿದ್ದಾನೆ. ನಾನು ರಾಜರ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ತಗೋತೀನಿ. ನಾಡಿದ್ದು ನಾವು ಹೊರಡಬೇಕು. ಸಿದ್ಧವಾಗು. ಭೀಮ್ರಾವ್, ಬರೋಡಾದ ಮಹಾರಾಜರಿಂದ ಆದೇಶ ಬಂದಿದೆ ಅಂತ ಸುದ್ದಿ ಬಂತು. ಭೀಮಾ, ನೀನು ಹೊರಡಲೇಬೇಕು. ನಮ್ಮ ರಿಪೋರ್ಟ್ ಪ್ರಕಾರ ನೀನೇನಾದ್ರೂ ಇಲ್ಲೇ ಇದ್ರೆ ಜಾತಿ ಸಂಘರ್ಷ ಹೆಚ್ಚಾಗತ್ತೆ. ಇಲ್ಲಿ ಭೀಮಾ ಮತ್ತು ಅವನ ಸಮರ್ಥಕರು ಸಹ ಶಾಂತಿಯನ್ನು ಬಯಸೋರು. ದಂಗೆಗೆ ಭೀಮಾ ಕಾರಣ ಆಗ್ಬಾರ್ದು. ಜಾತಿ ಭೇದಗಳನ್ನ ಮರಿಬೇಕು, ಶಾಂತಿಯಿಂದ ಬದುಕಬೇಕು ಅಂತ ಹೇಳೋನ್ ಭೀಮಾ. ಆದ್ರೆ ಸತ್ಯ ಏನಂದ್ರೆ ಭೀಮಾ, ನೀನೆಷ್ಟು ವಿಷ ಬೀಜ ಬಿತ್ತಿದ್ಯಾ ಅಂದ್ರೆ ಈ ದಂಗೆಗೆ ನೀನೇ ನೇರ ಕಾರಣ ಆಗಿದ್ಯಾ. ಈಗ ಅರ್ಥ ಆಯ್ತು. ಮೇಘನಾಥ್ ಅವರನ್ನ ಜೈಲಲ್ಲಿ ಭೇಟಿಯಾದಾಗ ಇದೇ ಸಂದೇಶ ಕೊಟ್ಟಿರ್ಬೇಕಲ್ಲ. ನೀವೇನು ಚಿಂತೆ ಮಾಡಬೇಡಿ, ನನ್ನಿಂದಾಗ ಯಾವುದೇ ಹಾನಿನೂ ಆಗಲ್ಲ. ಬರೋಡಾಗ ಒಂದಲ್ಲ ಒಂದಿನ ಹೋಗ್ಲೇಬೇಕಿದೆ. ಅಲ್ಲದೆ ಬಹಳ ದಿನಗಳಿಂದ ಯೋಚಿಸ್ತಿದ್ದೆ, ಹೇಗಾದ್ರೂ ಮಹಾರಾಜರ ಋಣನ ನಾನು ತೀರಿಸ್ಬೇಕು ಅಂತ. ಅವಕಾಶ ಸಿಕ್ಕಿರಲಿಲ್ಲ ಅಷ್ಟೆ. ಇವತ್ತು ಅವಕಾಶ ಸಿಕ್ಕಿದೆ, ಹೋಗ್ತೀನಿ. ಅದೆಂಗೆ ಹೊರಟೋಗ್ತೀಯಾ? ಯಾಕೆ ಹೋಗ್ಬೇಕು? ಸಂಘರ್ಷ ಇಲ್ಲೇ ಮಾಡಿದ್ದು ಮುಂದೆನೂ ಇಲ್ಲೇ ನಡೆಯುತ್ತೆ. ಆದ್ರೆ ಅಪ್ಪ, ಇಲ್ಲಿಂದ ಹೊರಗೆ ಹೋದ್ಮೇಲೂ ಹೊಸ ಹೋರಾಟ ಮಾಡಲೇಬೇಕಲ್ವಾ? ಬೇಡ, ಹೋಗ್ಬೇಡ. ನೀನು ಬರೋಡ ಹೋಗೋ ಹಾಗಿಲ್ಲ. ನೀನು ಓದೋದಕ್ಕೆ ಲಂಡನ್, ಅಮೆರಿಕ ಎಲ್ಲಿಗೆ ಬೇಕಾದ್ರೂ ಹೋಗು, ಆದರೆ ಬರೋಡಕ್ಕೆ ಮಾತ್ರ ಹೋಗಂಗಿಲ್ಲ. ನಿನ್ನ ಗಂಡನಿಗೆ ಬುದ್ಧಿ ಹೇಳು. ಅಪ್ಪ ಅಪ್ಪ ನಿಂತ್ಕೊಳ್ಳಿ. ಹೇಳಿದ್ನಲ್ಲ ನಾನು, ನೀನು ಹೋಗೋ ಹಾಗಿಲ್ಲ ಅಂದ್ರೆ ಹೋಗೋ ಹಾಗಿಲ್ಲ. ಬೊಂಬೈ ಮತ್ತೆ ಬರೋಡದ ಜನ ಒಂದೇ ತರ. ಇಲ್ಲಿ ನಿನ್ನ ಮೇಲೆ ಹೇಗೆ ವಿಷ ಕಾರ್ತಿದ್ರೋ ಅಲ್ಲೂ ಹಾಗೆ ಕಾರ್ತಾರೆ. ಇದ್ರ ಬಗ್ಗೆ ಗೊತ್ತಿರೋದಕ್ಕೇನೆ ಅಲ್ಲಿ ಕಳ್ಸೋದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇರೋದು.
ಅಪ್ಪ ನಾನು ಹೋಗ್ತೀನಿ ಅಂದ್ರೆ ಖಂಡಿತ ಹೋಗ್ತೀನಿ. ಅಪ್ಪ ಇದೇ ತಾನೇ ಬೇಕಾಗಿರೋದು ಭೀಮಾ. ನೀನ್ ಬರೋಡಾಗ್ ಹೋಗ್ಬೇಕು, ಇಲ್ಲಿ ಹೊಸ ಆಟ ಶುರು ಆಗ್ಬೇಕು. ಇಲ್ಲ, ಭೀಮನ್ ನಾನು ಹೋಗಕ್ ಬಿಡಲ್ಲ. ಇಲ್ಲ ಅಂದ್ರೆ ಎಲ್ಲರೂ ಹೊಸ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಅದೇನಾಗುತ್ತೋ ಆಗ್ಲಿ, ನನ್ನ ಮಗನ್ನ ಕಳಿಸ್ಕೊಡಲ್ಲ. ಅಪ್ಪ, ಅಸ್ತಿತ್ವಕ್ಕೆ ಹರಿಯುವಿಕೆನೇ ಆಕ್ಸಿಜನ್ ಇದ್ದಾಗೆ. ಭೀಮಾ, ನೀನ್ ಯಾಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ? ಇದೆಲ್ಲ ಬೇಕು ಅಂತಾನೆ ಆಗ್ತಾ ಇರೋದು, ಆಕಸ್ಮಿಕ ಅಂತೂ ಅಲ್ಲ. ಇವೆಲ್ಲ ಒಂದು ಷಡ್ಯಂತ್ರ. ಈ ಮೂಲಕ ನಿನ್ನ ಈ ಊರಿಂದ ಕಳಿಸ್ಬೇಕು ಅಂತಿದ್ದಾರೆ, ಮೇಘನಾಥ್ರನ್ನ ಬಿಡಿಸ್ಬೇಕು ಅಂತಿದ್ದಾರೆ. ಅಪ್ಪ, ನೀವ್ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಿಂತ ನೀರು ಕುಡಿಯೋದಕ್ಕೆ ಲಾಯಕ್ಕಲ್ಲ. ಮತ್ತೆ ಈ ಭೀಮರಾವ್ ನಿಂತ ನೀರಾಗೋದಕ್ಕೆ ಕೊಟ್ಟಿಲ್ಲ. ಮಾವನಿಂದ ಹೊರಡುವಾಗ ನೀವೇ ಹೇಳಿದ ಮಾತಿದ್ದು ಇನ್ನೂ ನೆನಪಿದೆ. ಮಗು ಭೀಮಾ, ಕಾಲನ್ನ ಗಟ್ಟಿ ಮುಟ್ಟಿಯಾಗಿ ಇಟ್ಕೋಬೇಕು. ಬಿದ್ರೆ ಏಟಾಗಬಹುದು, ಏಟು ನೋವು ಕೊಡ್ಬೋದು, ಮುಲಾಮ್ ಹಚ್ಚು. ಆದ್ರೆ ಯಾವತ್ತೂ ನಿಂತ್ಕೋಬೇಡ. ಹೇಳಿದ್ರಿ ತಾನೇ ಇದನ್ನ? ಹಾ, ಹೇಳಿದ್ದೆ. ಆದ್ರೆ ನನಗೆ ಗೊತ್ತಿರಲಿಲ್ಲ ನೀನು ವಯಸ್ಸಿಗೂ ಮೀರಿ ವೇಗದಲ್ಲಿ ಓಡ್ತೀಯ ಅಂತ. ಇದೇ ವೇಗದಲ್ಲಿ ನೀನು ಓಡ್ತಾ ಓಡ್ತಾ ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದಿನ ನಮ್ಮನ್ನೆಲ್ಲ ಬಿಟ್ಟು ಬರೋಡೋಗಿ ಹೋಗ್ತೀಯ ಅಂತ. ಅಲ್ಲಿ ನಿನ್ನ ಜೊತೆ ಯಾರೂ ಇರಲ್ಲ, ಎಲ್ಲ ಹೊಸಬ್ರೆ. ಅವ್ರ ಇತಿಹಾಸ ಇಲ್ಲಿಗಿಂತ ಭಿನ್ನವಾಗೇನು ಇರಲ್ಲ. ಆಗಲ್ಲ ಅಂತ ಹೇಳು. ಕಾರಣ ನಿನ್ನಿಷ್ಟ. ಏನ್ ಬೇಕಾದ್ರೂ ಹೇಳು, ಆದ್ರೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಅಪ್ಪ, ನೀವಿನ್ನೂ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಬರೋಡ ಮಹಾರಾಜರು ನನಗೆ ಸಹಾಯ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ನಾನು ಬರೋಡಕ್ಕೆ ಹೋಗ್ಲೇಬೇಕು. ಅವ್ರ ಕೃಪೆಯಿಂದ ನಾನು ಇಷ್ಟು ದಿನ ಬೊಂಬೈನಲ್ಲಿರೋದಕ್ಕಾಯ್ತು. ಇಲ್ಲಾಂದ್ರೆ ಯಾವತ್ತೂ ಹೋಗ್ಬೇಕಿತ್ತು. ಈಗ ಅವ್ರ ಮಂತ್ರಿನೇ ಸ್ವತಃ ಇಲ್ಲಿಗೆ ಬಂದಿರ್ಬೇಕಾದ್ರೆ ಹೇಗ್ ಬರಲ್ಲ ಅಂತ ಹೇಳಿ? ನಾನು ಸತ್ತ ಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗು, ಆದ್ರೆ ಈಗ ಬೇಡ ಅಷ್ಟೇ. ಅಪ್ಪ, ವಾದ ಬೇಡ, ವಾದ ಬೇಡ. ಹೇಗೆ ಅರ್ಥ ಮಾಡಿಸ್ಲಿ ಅಪ್ಪಗೆ? ನನಗೆ ಅರ್ಥ ಮಾಡಿಸಿ. ಮಾವಂಗೆ ಅರ್ಥ ಮಾಡಿಸೋದು ಕಷ್ಟ. ಅರ್ಥ ನನಗೂ ಆಗ್ತಿಲ್ವಲ್ಲ. ಅಮೇರಿಕಾ ಲಂಡನ್ನಲ್ಲೋ ಓದಬೇಕು ಅಂತ ಹೇಳ್ತಿದ್ದಿದ್ದು ನನ್ನ ಗಂಡ ಅಲ್ಲೆಲ್ಲೋ ಹೋಗಿ ಕೆಲಸ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದಾರೆ? ಸರಿ, ನಿನಗೂ ಹೇಳ್ತೀನಿ ರಮ್ಮ. ನೋಡ್ರಮ್ಮ, ನಾವು ಎಷ್ಟೋ ವರ್ಷದಿಂದ ಹಣ ಸಂಪಾದಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ, ಕೆಲಸ ಹುಡುಕ್ತಿದ್ದೀವಿ, ಏನಾದರೂ ಮಾಡೋದಕ್ಕೆ, ಏನಾದರೂ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸಾಧ್ಯವಾಯ್ತಾ? ಇಲ್ಲ ಅಲ್ವಾ? ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಅಂದರೆ, ವಿದೇಶಕ್ಕೆ ಹೋಗುವಂಥ ದಾರಿ ಬರೋಡಾದಿಂದಾನೇ ಶುರುವಾಗಬೇಕು. ನೀವಲ್ಲೇ ಕೆಲಸ ಮಾಡ್ಕೊಂಡಿದ್ಬಿಟ್ರೆ? ಅಲ್ಲ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀವು ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ, ನೀವು ಬದಲಾವಣೆ ತರೋ ವ್ಯಕ್ತಿ. ಸಮಾಜನ ಬದಲಾಯಿಸೋದಕ್ಕೆ, ಜನರನ್ನು ಬದಲಾಯಿಸೋದಕ್ಕೆ ನಾವೊಂದಷ್ಟು ಬದಲಾಗಬೇಕಲ್ಲ ರಮ್ಮ. ಬದಲಾವಣೆ ಎಲ್ಲಿಂದ ಬೇಕಾದರೂ ಪ್ರಾರಂಭ ಆಗ್ಬೋದು. ನಾನು ಬೊಂಬೈನಿಂದ ಬರೋಡಕ್ಕೆ ಹೊರಡೋ ಪ್ರಯಾಣ ಕೂಡ ಒಂದು ರೀತಿ ಬದಲಾವಣೆನೇ. ಆದ್ರೆ ಬೊಂಬೈಯಿಂದ ಸೀದಾ ಲಂಡನ್ಗೆ ಹೋಗ್ಬೋದಲ್ವಾ? ಯಾಕೆ ಆ ಜಾಗಕ್ಕೆ ಹೋಗ್ಬೇಕು ಅಂತೀರಾ? ಯಾಕಂದ್ರೆ ನಿನ್ನ ಗಂಡ ಬಡವ, ಅವನ ಹತ್ರ ಅಷ್ಟೊಂದು ಸಂಪತ್ತಿಲ್ಲ, ಅಷ್ಟೊಂದು ಹಣ ಇಲ್ಲ. ಆದ್ರಿಂದ ಕೆಲ ಹೊತ್ತು ಬರೋಡಕ್ಕೆ ಹೋಗಿ ಸ್ವಲ್ಪ ದಿನ ಕೆಲಸ ಮಾಡಿ, ದುಡ್ಡು ಸಂಪಾದಿಸಿ, ಸಂಪತ್ತನ್ನು ಮಾಡಿ, ಒಂದಿಷ್ಟು ಹಣನ ಕೂಡಿಟ್ಕೊಂಡು
ವಿದೇಶಕ್ಕೆ ಹೋಗ್ಬೋದು.